ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 6ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ SA2 ಮಾರ್ಚ್ 2026ಕ್ಕಾಗಿ ಪ್ರಥಮ ಭಾಷೆ ಕನ್ನಡದಲ್ಲಿ 40 ಅಂಕಗಳ ಒಂದು ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು 60% ಸಿಲೆಬಸ್ ಮೇಲೆ ತೆಗೆದಿದ್ದೀವಿ. ಎಲ್ಲ ಪ್ರಶ್ನೆಗಳು LBA ಪ್ರಕಾರ ಇದ್ದಾವೆ ಆ್ಯಸ್ ಪರ್ DSRT ರೂಲ್ಸ್ ಪ್ರಕಾರ. ಇನ್ನು ನಮ್ಮಲ್ಲಿ 1ರಿಂದ 8ನೇ ತರಗತಿಯ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮೀಡಿಯಮಲ್ಲಿ ಅವೈಲೇಬಲ್ ಮಾಡ್ತಾರೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದರ ಮೂಲಕ ಅವುಗಳನ್ನು ಪರ್ಚೇಸ್ ಮಾಡ್ಬೋದು. ಓಕೆನಾ. ಸೊ ಈ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ನೋಡೋಣ. ಎಲ್ಲ ವಿಷಯದ ಪ್ರಶ್ನೆ ಪತ್ರಿಕೆಗಳನ್ನು ಸಹಿತ ನಿಮಗೆ ಲೈನ್ ಅಪ್ ಮಾಡ್ತಾರೆ. ಸೊ ನಿಮಗೆ ಕೊಡ್ತಕ್ಕಂಥ ಪ್ರಶ್ನೆಗಳಲ್ಲಿ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಬ್ಲೂ ಪ್ರಿಂಟ್ ಇರ್ತದೆ, ಕ್ವಶನ್ ಪೇಪರ್ ಇರ್ತದೆ, ಕೀ ಆನ್ಸರ್ಗಳನ್ನು ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಸೊ ಇದು ಉದ್ದೇಶವಾರು ಅಂಕ ಹಂಚಿಕೆ, ಅರಿವು 16 ಅಂಕ, ಗ್ರಹಿಕೆ 20, ಅಭಿವ್ಯಕ್ತಿ 4, ಒಟ್ಟು 40. ಪ್ರಶ್ನವಾರು ಅಂಕ ಹಂಚಿಕೆ, ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 12 ಅಂಕ, ಕಿರು ಉತ್ತರ 20 ಅಂಕ, ದೀರ್ಘ ಉತ್ತರ 8 ಅಂಕ, ಒಟ್ಟು 40 ಅಂಕ. ಕಠಿಣತೆ ಮಟ್ಟ ಸುಲಭ 12 ಅಂಕ ಇದೆ, ಸಾಧಾರಣ 20 ಇದೆ, ಕಠಿಣ 8 ಅಂಕ ಇದೆ, ಟೋಟಲಿ 20 ಮಾರ್ಕ್ ಇದೆ. ಸೊ ಇಷ್ಟು ನಾವು ಪಾಠಗಳನ್ನು ತೆಗೆದುಕೊಂಡಿದ್ದೀವಿ. ಯಾಕಂದರೆ 60% ಸಿಲೆಬಸ್ ಅಂತಂದರೆ ಫಸ್ಟ್ ಟರ್ಮಲ್ಲಿ ಇರ್ತಕ್ಕಂಥ ನಾವು ಕೇವಲ 3 ಗದ್ಯ 3 ಪದ್ಯದ ಮೇಲೆ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದೀವಿ. ಸೊ ಇವಾಗ ಅಲ್ಲಿ ಒಂದು ಗದ್ಯ ಒಂದು ಪದ್ಯ ಉಳಿಸಿದ್ದೀವಿ. ಸೊ 2 ಗದ್ಯ ಪದ್ಯವನ್ನು ತೆಗೆದುಕೊಂಡು ಸೆಕೆಂಡ್ ಸೆಮೆಸ್ಟರ್ ಸಿಲೆಬಸನ್ನು ಕೂಡ ನಾವು ತಗೊಂಡು ಮತ್ತು ಇಲ್ಲಿರ್ತಕ್ಕಂಥ ಪೂರಕ ಪಾಠಗಳನ್ನು ಕೂಡ ತೆಗೆದುಕೊಂಡಿದ್ದೀವಿ. ಗಾಢ ಕತ್ತಲು, ಹುಚ್ಚು ಹುರುಳು, ಇರುವೆಯ ಪಯಣ, ಇದ್ರ ಮೇಲೆ 24 ಪ್ರಶ್ನೆ 40 ಅಂಕಗಳ ವೇಟೇಜನ್ನು ಮಾಡಿ ಈ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ರೆಡಿ ಮಾಡಿರ್ತಕ್ಕಂಥದ್ದು. ಇದು ಪ್ರಶ್ನೆ ಪತ್ರಿಕೆ ಇತ್ತು. ಕೀ ಆನ್ಸರ್ ಪೇಜನ್ನೇ ಡೈರೆಕ್ಟಾಗಿ ನೋಡುವ. 6ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ SA2 ಮಾರ್ಚ್ 2026 ಮಾದರಿ ಉತ್ತರ ಪತ್ರಿಕೆ, ವಿಷಯ ಪ್ರಥಮ ಭಾಷೆ ಕನ್ನಡ, ಅಂಕ 40, ಅವಧಿ 90 ನಿಮಿಷ. ಮುಖ್ಯ ಪ್ರಶ್ನೆ 1, ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಆಯ್ಕೆ ಮಾಡಿ ಬರೀಬೇಕು. 3 ಪ್ರಶ್ನೆ 3 ಅಂಕ. ಮೊದಲ ಪ್ರಶ್ನೆ, ಹರಿ ಉಪಚರಿಸಿದ ಪಕ್ಷಿ ಡ್ಯಾಶ್ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಇ, ಕೊಕ್ಕರೆ ಅನ್ನೋದು ಕರೆಕ್ಟ್ ಆಗ್ತದೆ. ಎರಡನೇದು, ಬಾಯಿಂದ ಬಾಯಿಗೆ ಹರಡುವ ಕಲ್ಪಿತ ಕಥೆಗೆ ಏನಂತ ಕರಿತೀವಿ ಅಂತ ಕೇಳಿದರು. ಸೊ ಬಾಯಿಂದ ಬಾಯಿಗೆ ಹರಡ್ತಕ್ಕಂಥ ಕಲ್ಪಿತ ಕಥೆಗೆ ಏನಂತ ಕರೀತಾರಪ್ಪ ಅಂತಂದರೆ ಆಪ್ಷನ್ ಇ, ದಂತಕಥೆ ಅನ್ನೋದು ಸರಿಯಾದ ಉತ್ತರ ಆಗಬೇಕು. ಮೂರನೇ ಪ್ರಶ್ನೆ, ಡಾಕ್ಟರ್ ಅಮೃತ್ ಸೋಮೇಶ್ವರರ ವಚನಗಳ ಅಂಕಿತನಾಮ ಯಾವುದು ಅಂತ ಕೇಳಿದರೆ ಹೃದಯೇಶ ಸೋಮೇಶ ಇಸ್ ದ ರೈಟ್ ಆನ್ಸರ್. ಇನ್ನು ಬಿಟ್ಟ ಸ್ಥಳ ತುಂಬತಕ್ಕಂಥ 3 ಪ್ರಶ್ನೆ ಕೇಳಿತ್ತು. 3 ಪ್ರಶ್ನೆ 3 ಅಂಕ. ಪ್ರಶ್ನೆ 4, ಸಿದ್ಧಾರೂಢರ ಜಾತ್ರೆಯು ಡ್ಯಾಶ್ ದಿನಗಳಲ್ಲಿ ನಡೀತದೆ. ಶಿವರಾತ್ರಿ. ಕತ್ತೆಯ ಡ್ಯಾಶ್ ಹೇರಿಸಿದ ಬೆನ್ನಿಗೆ. ಕಿತ್ತೂರ ಕೇಸರಿ ಪದ್ಯ ಬರೆದವರು ಡ್ಯಾಶ್ ಅಂತ ಇತ್ತು. ಪಗು ಸಿದ್ದಾಪುರ ಇಸ್ ದ ರೈಟ್ ಆನ್ಸರ್. ಮುಖ್ಯ ಪ್ರಶ್ನೆ 3, ಆವರಣದಲ್ಲಿ ಸೂಚಿಸಿದಂತೆ ಉತ್ತರಗಳನ್ನು ಬರೀಬೇಕು. 7ನೇ ಪ್ರಶ್ನೆ, ಮರವನ್ನು ಪದ ಬಿಡಿಸಿ ಸಂಧಿ ಹೆಸರಿಸಬೇಕು. ಮರ ಪ್ಲಸ್ ಅನ್ನು ಮರವನ್ನು ಆಗಮ ಸಂಧಿ. ಬೆಕ್ಕು ಪದದ ಅರ್ಥ ಬರಿಬೇಕಿತ್ತು. ದೊರಕು. ಹೊಳೆ ಈ ಪದಕ್ಕೆ ಸಮನಾರ್ಥಕ ಪದಗಳನ್ನು ಬರೀಬೇಕಿತ್ತು. ನದಿ, ಮಿನುಗು ಇಸ್ ದ ರೈಟ್ ಆನ್ಸರ್. ಮುಖ್ಯ ಪ್ರಶ್ನೆ 4, ಕೆಳಗಿನ ಪ್ರಶ್ನೆಗಳನ್ನು ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀತಕ್ಕಂಥ 3 ಪ್ರಶ್ನೆ ಕೊಟ್ಟಿತ್ತು. 3 ಅಂಕ. ಪ್ರಶ್ನೆ 10, ಮಂಟಪವನ್ನು ಹೇಗೆ ಸಿಂಗರಿಸಿದ್ದರು ಅಂತ ಕೇಳಿದ್ದಾರೆ. ಎಸ್, ಮಂಟಪವನ್ನು ತಳಿರು ತೋರಣಗಳಿಂದ ಸಿಂಗಾರವನ್ನು ಮಾಡಿದರು. ಈ ಅಂಚೆ ಎಂದರೇನು? ಈ ಅಂಚೆ ಎಂದರೆ ಕಂಪ್ಯೂಟರ್ ಮೂಲಕ ಪತ್ರಗಳನ್ನು ವಿನಿಮಯ ಮಾಡಿಕೊಳ್ಳುವ ಒಂದು ವಿಧಾನ. 12ನೇ ಪ್ರಶ್ನೆ, ಭೀಮಣ್ಣ ಎಲ್ಲಿಗೆ ಹೋದನು? ಭೀಮಣ್ಣ ಸಂತೆಗೆ ಹೋದನು ಅನ್ನೋದು ಇತ್ತು. ಇನ್ನು 2 ಅಂಕದ 8 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಒಟ್ಟು 16 ಅಂಕಗಳನ್ನು ನೀವು ಇಲ್ಲಿಂದ ಏನು ಮಾಡ್ತೀರಿ ಅಂತಂದರೆ ಗಳಿಸ್ತೀರಿ. ಎಸ್. ಮಠಗಳಿಂದ ಆಗುವ ಸಾಮಾಜಿಕ ಕಾರ್ಯಗಳಾವುವು ಅಂತ ಕೇಳಿದ್ದಾರೆ. ಮಠಗಳು ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸುತ್ತವೆ ಹಾಗೂ ಮಕ್ಕಳಿಗೆ ಶಿಕ್ಷಣ ಮತ್ತು ಊಟ ವಸತಿಗಳನ್ನು ಒದಗಿಸ್ತವೆ. 14ನೇ ಪ್ರಶ್ನೆ, ಯಾನ ಕುರಿತಾಗಿ ಒಂದು ದಂತಕಥೆಯನ್ನು ಬರೀರಿ ಅಂತಕ್ಕಂಥ ಪ್ರಶ್ನೆ ಇತ್ತು. ಸೊ ಯಾನ ಕುರಿತಾಗಿರ್ತಕ್ಕಂಥ ಒಂದು ದಂತಕಥೆ ಏನಪ್ಪ ಅಂತಂದರೆ ಅದು ಎಸ್, ಪುರಾಣ ಕಾಲದಲ್ಲಿ ಯಾನದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಿದ್ದ. ಈತನ ಉಪಟಳ ಸಹಿಸಲು ಅಸಾಧ್ಯವಾದಾಗ ಶಿವನು ಆತನನ್ನು ಸುಟ್ಟು ಬೂದಿ ಮಾಡಿದ. ಈ ಬೂದಿಯಿಂದ ಶಿಖರ ಬೆಳೆಯಿತು ಎಂಬುದು ಸೊ ಯಾನದ ಕುರಿತಾಗಿರ್ತಕ್ಕಂಥ ಒಂದು ದಂತಕಥೆ. 15ನೇ ಪ್ರಶ್ನೆ, ನೀ ನನಗಿದ್ದರೆ ಪದ್ಯದ ನೀತಿ ಏನು? ಒಬ್ಬರು ಕಷ್ಟದಲ್ಲಿದ್ದಾಗ ಅವರನ್ನು ನೋಡಿ ಖುಷಿಪಡದೆ ಸಾಧ್ಯವಾದಷ್ಟು ಸಹಾಯ ಮಾಡಬೇಕು ಎನ್ನುವುದೇ ನೀ ನನಗಿದ್ದರೆ ಪದ್ಯದ ಒಂದು ಆಶಯ. ಇನ್ನು ಚೆನ್ನಮ್ಮನಿಗೆ ನೋವಾಗಲು ಕಾರಣವೇನು ಅಂತಕ್ಕಂಥ ಪ್ರಶ್ನೆ ಇತ್ತು. ಚೆನ್ನಮ್ಮನ ಹೋರಾಡಿ ಗಳಿಸಿದ ಜಯ ಕೆಲವೇ ದಿನಗಳಲ್ಲಿ ದುಷ್ಟಬುದ್ಧಿಯ ಕೆಟ್ಟ ವ್ಯಕ್ತಿಗಳ ತಂತ್ರಕ್ಕೆ ಬಲಿಯಾಯಿತು. ಚೆನ್ನಮ್ಮ ಸೋಲಬೇಕಾಯಿತು. ಇದರಿಂದ ಚೆನ್ನಮ್ಮಳಿಗೆ ನೋವಾಗಲು ಕಾರಣ ಆಗ್ತದೆ. ಇನ್ನು ವೀಜಿಗೆ ಗುಮ್ಮಗಳ ಬಗ್ಗೆ ಭಯ ಹುಟ್ಟಿದ್ದೇಕೆ ಅಂತ ಕೇಳಿದರು. ವೀಜಿಗೆ ಕತ್ತಲೆ ಎಂದರೆ ಗುಮ್ಮ, ಗುಮ್ಮ ಎಂದರೆ ಕತ್ತಲು. ದೊಡ್ಡ ಭುಜ, ಭಯಾನಕ ಕಣ್ಣು, ದೇಹ ಇರ್ತದೆ. ಅದರ ಗಂಟಲು ಗೊಗ್ಗರಾಗಿತ್ತು. ಹಾಲು ಕುಡಿಯುವಾಗ ಊಟ ಮಾಡದಿದ್ದರೆ ಗುಮ್ಮ ಬರುತ್ತದೆ. ಬೇಗ ಬೇಗ ತಿನ್ನಿ,
ಇಲ್ಲದಿದ್ದರೆ ಎಂದು ಸತತವಾಗಿ ಕೇಳಿ ಗುಮ್ಮಗಳ ಬಗ್ಗೆ ಭಯ ಹುಟ್ಟಿಕೊಳ್ತದೆ. ಇನ್ನು ಭಾಷಣಕಾರರ ಭಾಷಣ ರದ್ದುಪಡಿಸಲು ಕಾರಣವೇನು ಅಂತ ಕೇಳಿದರು. ಸೊ ಭಾಷಣಕಾರರ ಭಾಷಣ ರದ್ದುಪಡಿಸಲು ಕಾರಣ ನಾಡ ಹಬ್ಬ ಸಮಿತಿಯ ಆರ್ಥಿಕ ದುಸ್ಥಿತಿ. 19ನೇ ಪ್ರಶ್ನೆ, ಇರುವೆ ಯಾವ ಯಾವ ಊರುಗಳನ್ನು ನೋಡಿ ಬಂದಿದೆ? ಇರುವೆ ಬಹಳಷ್ಟು ಊರುಗಳಿಗೆ ಹೋಗಿ ಬಂದಿದೆ. ಬಸ್ಸೇ ಇರುವೂರಿಗೆ ಚಪ್ಪಲಿ ಕೂಡ ಇಲ್ಲದೆ ಬರೀ ಕಾಲಲ್ಲಿ ನಡೆದೇ ಹೋಗಿ ಬಂದಿತ್ತು. ಇನ್ನು ಹುಡುಗಿಯು ಹರಿಯ ಮನೆಗೆ ಬರಲು ಕಾರಣ ಏನು ಅಂತ ಕೇಳಿದರು. ಹರಿಯು ಕೊಕ್ಕರೆಯನ್ನು ಕಾಪಾಡಿದ್ದಕ್ಕೆ ಉಪಕಾರ ಮಾಡಬೇಕೆಂದು ಹುಡುಗಿಯ ರೂಪದಲ್ಲಿ ಮನೆಗೆ ಬಂದಿತು. ಇನ್ನು 21ನೇ ಪ್ರಶ್ನೆ, ಸಂದರ್ಭ ಇತ್ತು 2 ಅಂಕಕ್ಕೆ. ನಮ್ಮ ಮಗಳ ಹಾಗೆ ನೋಡ್ಕೋತೀವಿ ಅಂತ ಇದೆ. ಈ ವಾಕ್ಯವನ್ನು ಡಾಕ್ಟರ್ ಅನುಪಮಾ ನಿರಂಜನ್ ಅವರು ಬರೆದಿರುವ ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಪಾಠದಿಂದ ಆರಿಸಲಾಗಿದೆ. ಈ ವಾಕ್ಯವನ್ನು ವೃದ್ಧ ರೈತ ದಂಪತಿಗಳು ಹೇಳ್ತಾರೆ. ಯಾರಿಗೆ? ಹುಡುಗಿಗೆ ಹೇಳಿದ ಮಾತು. ಸೊ ಏನು ಸಂದರ್ಭ ಅಂದರೆ, ಹುಡುಗಿಯು ವೃದ್ಧ ಹೆಂಡತಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡಿದ್ದನ್ನು ಕಂಡು ಅವಳು ಪುನಃ ಹಿಂತಿರುಗಿ ಹೋಗಬಾರದೆಂದು ಮೇಲಿನ ಮಾತನ್ನೇ ಹೇಳ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಯಾರು ಯಾರಿಗೆ ಹೇಳಿದರು ಕೇಳಿದರು. ಬಾರವ್ವ ತಾಯಿ ನೀಡವ್ವ ತಾಯಿ ಅಂತ ಇದೆ. ಸೊ ಯಾರು ಹೇಳಿದರು? ಕವಿ ಒಣಗಿದ ನೆಲವನ್ನು ಹಸಿರುಗೊಳಿಸಲು ಹೇಳಿದರು. ಯಾರಿಗೆ ಹೇಳಿದರು ಅಂದರೆ ಗಂಗಾವಳಿಗೆ ಹೇಳಿದರು. ಇನ್ನು 4 ಮಾರ್ಕರ್ ಕ್ವಶನ್ಸ್ ಇದ್ದಾವೆ. ಸೊ ಪದ್ಯ ಭಾಗವನ್ನು ಪೂರ್ಣ ಮಾಡಬೇಕು. ಎನಿತು ಭಾಷೆಗಳ ಹಿಡಿದ ಸೋಮೇಶ್ ಅವರಿಗೆ ಇದೆ. ಎನಿತು ಭಾಷೆಗಳ ಕಲಿತಡೇನು ಹೃದಯದ ಭಾಷೆ ಕಲಿಯದನಕ, ಎನಿತು ಶೋಧನೆಗೆ ದಡೇನು ಹೃದಯ ಬೆಸುಗೆ ಸಾಧಿತವಾಗದನಕ, ಇವೆಲ್ಲಕ್ಕೂ ಜೀವಭಾವದಾತ ನೀನೇ ಕಾಣ ಹೃದಯೇಶ ಸೋಮೇಶ ಅಂತ ಇದೆ. ಸೊ ಲಾಸ್ಟ್ ಒಂದು 4 ಮಾರ್ಕರ್ಗೆ ಪ್ರಶ್ನೆ ಕೇಳಿತ್ತು. ನೀವು ಸರ್ಕಾರಿ ಪ್ರಾಥಮಿಕ ಶಾಲೆ ಕುವೆಂಪು ನಗರ ಮೈಸೂರಿನ 6ನೇ ತರಗತಿ ವಿದ್ಯಾರ್ಥಿನಿ ತಾರುಣ್ಯ ಅರುಣ ಅಂತ ಭಾವಿಸಿ ನಿಮ್ಮ ಶಾಲೆಗೆ ಸುಸಜ್ಜಿತ ಗ್ರಂಥಾಲಯ ಒದಗಿಸುವಂತೆ ಕೋರಿ ನಿಮ್ಮ ಶಾಸಕರಿಗೆ ಒಂದು ಪತ್ರವನ್ನು ಬರಿಬೇಕು ಅಂತ ಕೇಳಿದರು. ಇಲ್ಲಿ ನೀವು ಫಸ್ಟ್ ಏನು ಬರೀತೀರ ಅಂದರೆ ಇಂದ ಮತ್ತು ಗೆ ವಿಳಾಸ ಬರೆದ್ರೇ ನಿಮಗೆ 1 ಅಂಕ ಇರ್ತದೆ. ಸಂಬೋಧನೆ ವಿಷಯಕ್ಕೆ 1 ಅಂಕ ಇರ್ತದೆ. ಓಕೆನಾ. ಪತ್ರದ ಒಡಲಿಗೆ ಏನಾಗಿರ್ತದೆ ಅಂದರೆ ಒಡಲು ಮುಕ್ತಾಯ ಸಹಿಗೆ ಏನಾಗಿರ್ತದೆ 2 ಮಾರ್ಕ್ಸ್ ಇರ್ತದೆ. ಸೊ ಒಟ್ಟಾಗಿರ್ತಕ್ಕಂಥದ್ದು ಗೆ ಆಗಿರ್ಬೋದು, ಫಸ್ಟ್ ಇಂದ ಇರ್ತದೆ. ಸೊ ಫಸ್ಟ್ ಇಂದ. ಸೊ ಇಲ್ಲಿ ಕೊಟ್ಟಿದ್ದಾರೆ ಯಾರು? ಅರುಣ ಅಥವಾ ತಾರುಣ್ಯ ಇದೆ. ಸೊ ಅರುಣ ಅಂತ ಬರಿತೀರಿ. ಎಷ್ಟನೇ ತರಗತಿ? 6ನೇ ತರಗತಿ ಬರಿತೀರಿ. ಓಕೆ. ಸೊ ಯಾವ ಶಾಲೆ ಇದೆ? ಸರ್ಕಾರಿ ಪ್ರಾಥಮಿಕ ಶಾಲೆ ಕುವೆಂಪು ನಗರ ಮೈಸೂರು. ಸರ್ಕಾರಿ ಪ್ರಾಥಮಿಕ ಶಾಲೆ ಕುವೆಂಪು ನಗರ ಮೈಸೂರು. ಓಕೆನಾ. ಸೊ ಇದು ಏನಾಯ್ತಪ್ಪ ಅಂತಂದರೆ ಇಂದ ಅಡ್ರೆಸ್ ಆಯಿತು. ಇನ್ನು ಇದ್ರ ಕೆಳಗಡೆ ಗೆ ಬರಿತೀರಿ. ಇಂದ ಆಯಿತು. ಸೊ ಗೆ ಯಾರಿಗೆ ಬರೀಬೇಕು? ಮಾನ್ಯ ಶಾಸಕರು ಮೈಸೂರು. ಮಾನ್ಯ ಶಾಸಕರು ಮೈಸೂರು. ಓಕೆ. ಸೊ ಆಮೇಲೆ ಮಾನ್ಯರೇ ಬರಿತೀರಿ. ವಿಷಯ ಬರಿತೀರಿ ಏನು? ನಮ್ಮ ಶಾಲೆಗೆ ಸುಸಜ್ಜಿತ ಗ್ರಂಥಾಲಯ ಒದಗಿಸುವಂತೆ ಕೋರಿ. ಆವಾಗ ಏನು ಬರಿಬೇಕಪ್ಪ ಅಂತಂದರೆ ನಮ್ಮ ಶಾಲೆಯಲ್ಲಿ ಇಷ್ಟು ಜನ ವಿದ್ಯಾರ್ಥಿ ಓದ್ತಾ ಇದ್ದೀವಿ. ಸೊ ನಮಗಡೆ ಏನು ಸಾಮಾನ್ಯ ಜ್ಞಾನ ಮತ್ತು ಹೊರಗಿನ ಪ್ರಪಂಚದ ಜ್ಞಾನ ಓದುವ ಹವ್ಯಾಸವನ್ನು ಮೂಡಿಸೋ ಸಲುವಾಗಿ ಶಾಲೆಗೆ ಒಂದು ಗ್ರಂಥಾಲಯದ ಕೋಣೆ ಮತ್ತು ಪುಸ್ತಕಗಳ ಅತಿ ಅವಶ್ಯಕತೆ ಇದೆ. ಮಾನ್ಯರು ತಾವು ತಮ್ಮ ಅನುದಾನದಲ್ಲಿ ನಮಗೆ ನಮ್ಮ ಶಾಲೆಗೆ ಗ್ರಂಥಾಲಯ ಕೊಠಡಿ ಹಾಗೂ ಪುಸ್ತಕಗಳನ್ನು ಒದಗಿಸಿಕೊಡಬೇಕು ಅಂತ ವಿನಂತಿ ಅಂತ ಬರೆದು ಲಾಸ್ಟ್ ವಂದನೆಗಳೊಂದಿಗೆ ಇಂತಿ ನಿಮ್ಮ ವಿಶ್ವಾಸಿ ಅರುಣ ಅಥವಾ ತಾರುಣ್ಯ ಅಂತ ಬರೀಬೇಕು. ಸ್ಥಳ ದಿನಾಂಕ ಹಾಕ್ತೀರಿ. ಹೊರ ವಿಳಾಸ ಮಾನ್ಯ ಶಾಸಕರು ಮೈಸೂರು ಅಂತ ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಓಕೆನಾ. ಸೊ ಇದೇ ಒಂದು ಪ್ರಶ್ನೆ ಪತ್ರಿಕೆಯ ಆನ್ಲೈನ್ ಸೀಟ್ಗಳನ್ನು ಕೂಡ ನಾವು ಹಾಕಿದ್ದೀವಿ. ಓಕೆನಾ. 6ನೇ ತರಗತಿಯ ಕನ್ನಡ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ SA2 ಮಾರ್ಚ್ 2026 ಪ್ರಶ್ನವಾರು ವಿಶ್ಲೇಷಣೆ. ಮೊದಲ ಪ್ರಶ್ನೆ, ಧನ್ಯವಾದ ಹೇಳಿದ ಕೊಕ್ಕರೆ ಅರಿವಿಗೆ ಉದ್ದಿಷ್ಟ ನಿರ್ದಿಷ್ಟ ಗುರುತಿಸ್ತಾನೆ. ಅಂಕ 1. ಪ್ರಶ್ನಾವಿಧ ಬಹು ಆಯ್ಕೆ. ಕ್ಲಿಷ್ಟತೆ ಮಟ್ಟ ಸರಳ. ಸಮಯ ಅಧಿಕತಮ 2 ನಿಮಿಷಗಳಲ್ಲಿ ಉತ್ತರಗಳನ್ನು ಬಳಸ್ಬೋದು. ಇಷ್ಟು 6th ಒಂದು ಕ್ವಶನ್ ಪೇಪರ್ ಇತ್ತು. ಇದೇ ತನಗಿರ್ತಕ್ಕಂಥ ಎಲ್ಲ ವಿಷಯಗಳಲ್ಲಿ ಕ್ವಶನ್ ಪೇಪರ್ಗಳನ್ನು ಅವೈಲೇಬಲ್ ಮಾಡ್ತಾರೆ. ಜಸ್ಟ್ ನಿಮಗೆ ಬೇಕಾಗಿತ್ತಂದರೆ ಜಸ್ಟ್ ನಾವು ಏನು ಮಾಡ್ಬೋದು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದರ ಮೂಲಕ ಅವುಗಳನ್ನು ಪರ್ಚೇಸ್ ಮಾಡ್ಬೋದು. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್. ಬಾಯ್.